ಗೋಲ್ಡ್ ವಂಚಕಿಯ ಮತ್ತೊಂದು ಬಂಗಾರದ ಜಾಲ ಈಗ ಬಯಲಾಗಿದೆ. ವೈದ್ಯೆಯನ್ನು ಬಿಡದೆ ವಂಚಿಸಿದ್ದ ಐಶ್ವರ್ಯ ಗೌಡ ವಿರುದ್ಧ ಮಗದೊಂದು ದೂರನ್ನ ದಾಖಲು ಮಾಡಲಾಗಿದೆ. 2.5 ಕೋಟಿ ಹಣ, 2 ಕೆಜಿ 350 ಗ್ರಾಂ ಚಿನ್ನ ವಂಚನೆ ಆರೋಪವನ್ನ ವೈದ್ಯೆ ಮಾಡಿದ್ದಾರೆ. ಕೊಲೆ ಆರೋಪಿ ಐಶ್ವರ್ಯ ಗೌಡಳ ಕಾರು ಚಾಲಕನಾಗಿದ್ದ ಹೇಗೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ. ಐಶ್ವರ್ಯ ಗೌಡ ಕೇಸಲ್ಲಿ ಮಾಜಿ ಮಂತ್ರಿಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ. ಅವರು ಕೂಡ ಈ ಕೇಸ್ನಲ್ಲಿ ಕಷ್ಟವನ್ನು ಅನುಭವಿಸಬೇಕಾಗಿದೆಯಾ, ಯಾವ ರೀತಿಯಲ್ಲಿ, ಅವರ ಪಾತ್ರ ಏನು, ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ವೈದ್ಯಗೆ ಕೆಜಿಗಟ್ಟಲೆ ಚಿನ್ನ, ಕೋಟಿ ವಂಚನೆ ಆರೋಪ. ಚಿನ್ನ ವಂಚಕಿ ಐಶ್ವರ್ಯ ಗೌಡ ವಿರುದ್ಧ 3ನೇ ಎಫ್ಐಆರ್. ಡಾಕ್ಟರ್ ಮಂಜುಳಾ ಪಾಟೀಲ್ ದೂರಿನನ್ವಯ ಎಫ್ಐಆರ್. ದೂರು ನೀಡದಂತೆ ವೈದ್ಯಗೆ ಐಶ್ವರ್ಯ ಕಾರು ಚಾಲಕ ಧಮಕಿ. ಡಿಕೆ ಸುರೇಶ್ ಹೆಸರೇಳಿಕೊಂಡು ವಂಚಿಸಿದ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಮಂಜುಳಾ ಪಾಟೀಲ್ ಎಂಬುವರು ನೀಡಿದ ದೂರಿನ ಮೇರೆಗೆ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ಮಂಜುಳಾ ಪಾಟೀಲ್ ಅವರ ಕ್ಲಿನಿಕ್ಗೆ 2021ರಲ್ಲಿ ಹೋಗಿದ್ದ ಐಶ್ವರ್ಯ ಗೌಡ ತನ್ನನ್ನು ಡಿಕೆ ಸುರೇಶ್ ತಂಗಿ ಅಂತ ಪರಿಚಯ ಮಾಡಿಕೊಂಡಿದ್ಲು. ಗೋಲ್ಡ್ ಬಿಸ್ನೆಸ್, ಕೆಸಿನೋ ಹಾಗೂ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಿರೋದಾಗಿ ಬಿಲ್ಡಪ್ ಕೊಟ್ಟಿದ್ಲು. ಆ ಬಳಿಕ 2022ರಿಂದ ಹಂತವಾಗಿ ಹೂಡಿಕೆಯ ನೆಪದಲ್ಲಿ ವೈದ್ಯೆಯಿಂದ 2,52,00,000 ರೂಪಾಯಿ ಹಣ, 2 ಕೆಜಿ 350 ಗ್ರಾಂ ಚಿನ್ನಾಭರಣವನ್ನು ಪಡೆದು ಐಶ್ವರ್ಯ ವಂಚಿಸಿದ್ದಾಳಂತೆ. ಚಂದ್ರ ಲೇಔಟ್ನಲ್ಲಿ ಐಶ್ವರ್ಯ ಮೇಲೆ ಎಫ್ಐಆರ್ ದಾಖಲಾಗಿದ್ದ ಬಗ್ಗೆ ತಿಳಿದ ವೈದ್ಯೆ ಮಂಜುಳಾ ಶಾಕಿಗೊಳಗಾಗಿದ್ದಾರೆ. ಐಶ್ವರ್ಯಳ ಕಾರು ಚಾಲಕ ಧನಂಜಯ ವೈದ್ಯೆ ಮಂಜುಳಾ ಪಾಟೀಲ್ ಮನೆ ಬಳಿ ಹೋಗಿ ಐಶ್ವರ್ಯಗೆ ಕಾಲ್ ಮಾಡಿ ಕೊಟ್ಟಿರೋ ಹಣದ ಬಗ್ಗೆ ದೂರು ಕೊಟ್ಟರೆ ಸರಿ ಇರಲ್ಲ, ಈ ಬಗ್ಗೆ ಎಲ್ಲೂ ಮಾತನಾಡಬಾರ್ದು ಅಂಥೇಳಿ ಫೋನ್ನಲ್ಲೇ ಧಮಕಿ ಹಾಕಿದ್ಲಂತೆ. ಅಲ್ಲದೆ ವೈದ್ಯೆಯೇ ಹಣವನ್ನು ವಾಪಸ್ ಕೊಡಿ ಅಂತ ಐಶ್ವರ್ಯ ಬಳಿ ಹೋದ್ರೆ ಡ್ರೈವರ್ಗಳಾದ ಧನಂಜಯ್ ಹಾಗೂ ವಿನಯ್ ಕುಲಕರ್ಣಿ ಆಪ್ತನಾಗಿರುವ ಅಶ್ವಥ್ ಗೌಡ ಕೂಡ ಬೆದರಿಕೆ ಹಾಕಿದ್ದಾಗಿ ವೈದ್ಯೆ ಕೊಟ್ಟಿರುವ ದೂರಿನಲ್ಲಿ ಉಲ್ಲೇಖವಾಗಿದೆ. ಯೋಗೀಶ್ ಗೌಡ ಹತ್ಯೆಯ ಆರೋಪಿ ಐಶ್ವರ್ಯಳ ಕಾರು ಚಾಲಕ. ಐಶ್ವರ್ಯ ಗೌಡಳ ಬೆನ್ಸ್ ಕಾರು ಬಳಸಿದ್ರ ವಿನಯ್ ಕುಲಕರ್ಣಿ. ಇನ್ನು ಐಶ್ವರ್ಯ ಗೌಡಳ ಲಿಂಕ್ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಡಕ್ಕೆ ಬಂದಂಗೆ ಕಾಣಿಸ್ತಿದೆ. ಕೊಲೆ ಆರೋಪಿ ಈಕೆಯ ಕಾರು ಚಾಲಕನಾಗಿದ್ದಾದ್ರೂ ಹೇಗೆ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯೋಗೀಶ್ ಗೌಡ ಹತ್ಯೆ ಪ್ರಕರಣದ ಆರೋಪಿ ಅಶ್ವಥ್ ಗೌಡ ಐಶ್ವರ್ಯ ಗೌಡಳ ಕಾರು ಚಾಲಕನಾಗಿದ್ದಾನೆ. ಅಶ್ವಥ್ ಗೌಡ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ, ಯೋಗೀಶ್ ಗೌಡ ಕೊಲೆ ಪ್ರಕರಣದ A5 ಆರೋಪಿ. ವಿನಯ್ ಕುಲಕರ್ಣಿ ಈ ಪ್ರಕರಣದ A1 ಆರೋಪಿಯಾಗಿದ್ದು ಒಂದೇ ಸಿಂಡಿಕೇಟ್ನಲ್ಲಿರೋರು. ಅಲ್ಲದೆ ಅಶ್ವಥ್ ಗೌಡ ವಿನಯ್ ಕುಲಕರ್ಣಿಯ ಶಿಷ್ಯ ಎನ್ನಲಾಗ್ತಿದೆ. ವಿನಯ್ ಕುಲಕರ್ಣಿ ಆಪ್ತನಾಗಿದ್ದವನು ಐಶ್ವರ್ಯ ಡ್ರೈವರ್ ಆಗಿದ್ದ ಹೇಗೆ? ಅಸಲಿಗೆ ವಿನಯ್ ಕುಲಕರ್ಣಿ ಹಾಗೂ ಐಶ್ವರ್ಯ ಗೌಡಳ ನಡುವಿನ ಲಿಂಕ್ ಬಗ್ಗೆ ಸಹ ಅನುಮಾನಗಳು ಹುಟ್ಟುಕೊಂಡಿದೆ. KA03MN 8181 ನಂಬರಿನ ಐಷಾರಾಮಿ ಬೆನ್ಸ್ ಕಾರು ಐಶ್ವರ್ಯ ಗೌಡಳ ಪತಿ ಹರೀಶ್ ಹೆಸರಿನಲ್ಲಿದ್ದು ಈ ಕಾರನ್ನು ವಿನಯ್ ಕುಲಕರ್ಣಿಗೆ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ವಿನಯ್ ಕುಲಕರ್ಣಿ ಈ ಕಾರನ್ನು ಬಳಸ್ತಾ ಇದ್ದಿದ್ದು ಪ್ರಕರಣದಲ್ಲಿ ಬೆಳಕಿಗೆ ಬಂದ ಬಳಿಕ ಕಾರನ್ನು ಹಿಂತಿರುಗಿಸಿದ್ದಾರೆ ಎನ್ನಲಾಗ್ತಿದೆ. ಈಗಾಗಲೇ ಒಂದು ಆಡಿ, ಒಂದು BMW ಹಾಗೂ ಒಂದು ಫಾರ್ಚುನರ್ ಕಾರನ್ನು ಪೊಲೀಸರು ಸೀಸ್ ಮಾಡಿದ್ದು, ಉಳಿದ 2 ಬೆನ್ಸ್ ಕಾರುಗಳ ಬಗ್ಗೆ ಐಶ್ವರ್ಯ ಮಾಹಿತಿ ಕೊಡ್ತಿಲ್ಲ. ಹೀಗಾಗಿ ಆ ಕಾರುಗಳ ಸೀಸ್ನ ಜೊತೆಗೇನೆ ವಿನಯ್ ಕುಲಕರ್ಣಿಯನ್ನು ಸಹ ವಿಚಾರಣೆಗೊಳಪಡಿಸಲು ನೋಟಿಸ್ ಕೊಡುವುದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಯಾವ ಐಶ್ವರ್ಯ ಗೌಡನೂ ಗೊತ್ತಿಲ್ಲ. ಚಿನ್ನ ವಂಚಕಿಯ ಬಗ್ಗೆ ಡಿಕೆ ಬ್ರದರ್ಸ್ ರಿಯಾಕ್ಷನ್. ಇನ್ನು ಡಿಕೆ ಸುರೇಶ್ ಹೆಸರು ಹೇಳಿಕೊಂಡು ವಂಚಿಸಿರುವ ಐಶ್ವರ್ಯ ಗೌಡ ಬಗ್ಗೆ ನನಗೆ ಗೊತ್ತಿಲ್ಲ ಅಂಥೇಳಿ DCM DKC ಹೇಳಿದ್ದಾರೆ. ಐಶ್ವರ್ಯ ಗೌಡ ಪ್ರಕರಣದ ಸಂಬಂಧ ದೂರನ್ನು ಕೊಟ್ಟಿದ್ದೇನೆ, ಪೊಲೀಸರು ಕರೆದು ಹೋಗಿ ಮಾಹಿತಿ ಕೊಡ್ತೇನೆ. ವಿನಯ್ ಕುಲಕರ್ಣಿ ಬಗ್ಗೆ ಮಾಹಿತಿ ಇಲ್ಲ ಅಂಥೇಳಿ ಮಾಜಿ ಸಂಸದ DK ಸುರೇಶ್ ಹೇಳಿದ್ದಾರೆ. ಯಾವ ಗೌಡನೂ ಗೊತ್ತಿಲ್ಲ, ಯಾರನ್ನೂ ಗೊತ್ತಿಲ್ಲ. ಸುಮ್ಮನೆ ನನಗೆ ಗೊತ್ತಿಲ್ಲದೆ, ನನಗೆ ಸಂಬಂಧ ಇಲ್ಲದೆ ಹೋದ್ದು ನನಗೆ ಗೊತ್ತಿಲ್ಲದೆ. ನಾನು TV ಮಾತ್ರ ಹೇಳಿದೆ, ನನ್ನ ತಮ್ಮನೂ ನನಗೆ ಸಿಕ್ಕಿಲ್ಲ. ಯಾರೋ ನಮ್ಮ ತಂಗಿ ಅಂತ ಅಂದ್ಬಿಟ್ಟು ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ ಇತ್ತು ಅಂದು ನನಗೆ ಅದೇನು TV ತೋರಿಸ್ತಾ ಇದ್ರು. ಆಮೇಲೆ ನನ್ನ ತಮ್ಮ ಏನೋ ಕಾಗದ ಬರ್ತಿದ್ದಾನೋ, ಕಂಪ್ಲೇಂಟ್ ಫೈಲ್ ಮಾಡಿದ್ದಾನೋ ಅಂತ. ನೆಗ್ಲೆಕ್ಟ್ ಮಾಡಬೇಕಾಗಿದ್ದು ನನ್ನ ತಮ್ಮ ನೆಗ್ಲೆಕ್ಟ್ ಮಾಡಬೇಕಾಯ್ತು ಅಂದ್ಕೊಂಡಿದ್ದೆ. ಬಟ್ ನಾವು ಮಾತಾಡೋಕ್ಕಿಲ್ಲ, ಹೊರಗಡೆ ದೇಶಕ್ಕೆ ಆತನೂ ಹೋಗಿದ್ದ, ನಾನು ಮಾತಾಡೋಕ್ಕಾಗಲಿಲ್ಲ. ಅವರು ಪೊಲೀಸ್ ತನಿಖೆ ಮಾಡ್ತಾರೆ. ನಾನು ಅದಕ್ಕೆ ನನ್ನೇನಾರು ಕರೆದ್ರೆ, ನನ್ನ ತನಿಖೆಗೆ ಕರೆದ್ರೆ ನಾನು ಅದಕ್ಕೆ ಸಂದರ್ಭದಲ್ಲಿ ಭಾಗವಹಿಸಿ ಏನು ಸಹಕಾರ ಬೇಕಾದರೂ ಕೊಡ್ತೀನಿ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಸದ್ಯ ಐಶ್ವರ್ಯ ಗೌಡಳ ಮೇಲೆ 3ನೇ ಎಫ್ಐಆರ್ ದಾಖಲಾಗಿದ್ದು 2 ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕಿದೆ. ಇದೀಗ ವಿನಯ್ ಕುಲಕರ್ಣಿ ಹೆಸರು ಸಹ ತಳುಕು ಹಾಕೊಂಡಿದ್ದು, ದಿನ ಕಳೆದಂತೆ ಮತ್ಯಾರ್ಯಾರು ದೊಡ್ಡವರ ಹೆಸರುಗಳು ಹೊರಗೆ ಬರುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಐಶ್ವರ್ಯ ಗೌಡಳ ಮೇಲೆ ಸಾಲು ವಂಚನೆ ಪ್ರಕರಣಗಳು ದಾಖಲಾಗ್ತಿದ್ದು, ಇದೀಗ 3ನೇ ಎಫ್ಐಆರ್ ದಾಖಲಾಗಿದೆ. RR ನಗರ ಪೊಲೀಸ್ ಠಾಣೆಯಲ್ಲಿ ವೈದ್ಯೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಇದೀಗ ಮತ್ತೊಂದು ವಂಚನೆ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ಚಂದ್ರ ಲೇಔಟ್ ಮತ್ತು RR ನಗರದಲ್ಲೇ
ಹಣ ಮತ್ತೆ ಚಿನ್ನವನ್ನು ಪಡೆದಂತಹ ಹಿನ್ನೆಲೆಯಲ್ಲಿ ಅದನ್ನು ವಾಪಸ್ ಕೊಟ್ಟಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ವಂಚನೆ ಪ್ರಕರಣಗಳು ದಾಖಲಾಗಿತ್ತು. ಇದೀಗ ಗೈನಕಾಲಜಿಸ್ಟ್ ವೈದ್ಯ ನೀಡಿದಂತಹ ದೂರಿನ ಆಧಾರದ ಮೇಲೆ ಮತ್ತೊಂದು FIR ಸಹ ದಾಖಲಾಗಿದೆ. 2 ಕೇಸ್ಗಳಲ್ಲಿ ಐಶ್ವರ್ಯ ಗೌಡ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಇದೀಗ ಹೊಸ FIR ಇದೀಗ ರಿಜಿಸ್ಟರ್ ಆಗಿದ್ದು ಅದಕ್ಕೆ ಜಾಮೀನನ್ನು ಪಡೆದುಕೊಳ್ತಾರಾ ಅಥವಾ ಪೊಲೀಸರು ಆಕೆಯನ್ನ ಮತ್ತೆ ಅರೆಸ್ಟ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.